ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆ ಹೇಳಿದ್ದೆ ನಾನು ಗೋವಾದಲ್ಲಿದ್ದೀನಿ ಅಂತ. ನಾನು ಇವತ್ತು ಬಂದಿರುವಂಥದ್ದು ಗೋವಾದ ಕಾಲಾಪತ್ತರ್ ಜೈಲ್, ಕಾಲಾಪಾನಿ ಜೈಲ್. ಸೊ ಇವಾಗ ನೀವು ನೋಡ್ಬೋದು, ಅದೇ ಜೈಲಲ್ಲಿ ನಾವು ಬಂದಿರುವಂಥದ್ದು. ಸೊ ಇದರಲ್ಲಿ ನೀವು ಎಳಗೆ ಎಂಟ್ರಿ ತಗೋಬೇಕಂದ್ರೆ 300 ರೂಪಾಯಿ ಪರ್ ಹೆಡ್ ಕೊಡಬೇಕಾಗುತ್ತೆ ಒಬ್ರು ಅಡಲ್ಟ್ಗೆ. ಸೊ ಆ ಥರ ಇದೆ. ಬನ್ನಿ ನೋಡೋಣ ಹೇಗಿದೆ ಜೈಲನ್ನು. ನೀವು ನೋಡ್ತಾ ಇರಬಹುದು ಸಿಡಿಗುಣ್ಣ ಹಾಕಕ್ಕೆ ಆಗಿನ ಕಾಲದಲ್ಲಿ ಯಾವ ಥರ ಒಂದು ಕೋಟೆನ ರಕ್ಷಣೆ ಮಾಡ್ತಾ ಇದ್ರು ಅಂತ. ಸೊ ಆ ಕಡೆಯಿಂದ ಬರುವಂತಹ ಹಡಗುಗಳಿಗೆ ಇಲ್ಲಿಂದನೇ ಅವ್ರು ಅಟ್ಯಾಕ್ ಮಾಡ್ತಾ ಇದ್ರು. ಸೊ ಇಲ್ಲಿಂದನೂ ಕೂಡ ನಿಮಗೆ ವ್ಯೂಸ್ ಸಖತ್ತ ಕಾಣುತ್ತೆ. ಸೊ ನೀವು ಬೋಟಿಂಗಲ್ಲಿ ಬಂದರೆ ಇದೇ ನಿಮಗೆ ಡಾಲ್ಫಿನ್ ಪಾಯಿಂಟ್. ಡಾಲ್ಫಿನ್ ಎಲ್ಲ ಹರುತ್ತೆ ಅಂತ ನಿಮ್ಮನ್ನು ಕರ್ಕೊಬರ್ತಾರಲ್ಲ, ಇದೇ ಪಾಯಿಂಟ್. ಆ ಪಾಯಿಂಟಿಂದ ನಿಮಗೆ ಈ ಒಂದು ಕೋಟೆ, ಈ ಒಂದು ಜೈಲನ್ನ ತೋರಿಸ್ತಾರೆ. ಮತ್ತು ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದು. ಸೊ ಅದು ಬಂದು ಒಬ್ಬರ ಡಾನ್ದಾಗಿತ್ತಂತೆ. ಅವರು ದೊಡ್ಡ ಡಾನ್ ಆಗಿದ್ದಾರಂತೆ. ಅವರು ಕೋಟೆನ ಇವಾಗ ಗೌರ್ಮೆಂಟ್ ಅವರು ತೊಗೊಂಡಿದಾರಂತ, ಆ ಒಂದು ಜಾಗನ. ಸೊ ನೀವು ನೋಡ್ಬೋದು, ನಾವು ಎಂಟ್ರಿ ಆಗ್ತಾ ಇದ್ದೀವಿ ಗೋವಾ ಜೈಲ್, ಮ್ಯೂಸಿಯಂ ಜೈಲಿಗೆ. ನಾವು ಜೈಲೊಳಗೆ ಬಂದಿದ್ದೀವಿ. ಸೊ ನಮ್ಗೆ ಈ ಥರ ಕಾಣಿಸ್ತಿದೆ, ಇಲ್ಲೋಡಿ ಭಾರತ ಧ್ವಜ. ಮತ್ತು ಇಲ್ಲಿಂದನೂ ಕೂಡ ನಿಮಗೆ ವ್ಯೂ ಸೂಪರಾಗಿ ಕಾಣಿಸುತ್ತೆ, ಬೀಚು ಎಲ್ಲ. ನಾನು ಜೈಲಂತ ಒಳಗೆ ಬಂದರೆ ಇದ್ಯಾವುದೋ ಪೇಂಟಿಂಗ್ ನೆಕ್ಕಿದ್ದಾರೆ, ಆರ್ಟ್ ಗ್ಯಾಲರಿ. ಸೊ ನಾವು ಆರ್ಟ್ ಗ್ಯಾಲರಿಯಿಂದ ಆಚೆ ಬಂದು ಜೈಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಈ ಜೈಲಲ್ಲೂ ಕೂಡ ಅಷ್ಟೇ, ನಿಮಗೆ ಎಲ್ಲ ಗೋಡೆಗಳ ಹತ್ರ ಈ ಸುಡಿಗುಂಡು ಇಕ್ಕಿದ್ದಾರೆ. ಸೊ ಇದನ್ನ ಇವ್ರು ಕಟ್ಟಿ ಮಾಡಿರುವುದು ಅನ್ಸುತ್ತೆ, ಆರ್ಟ್ ಗ್ಯಾಲರಿಗೆ. ಬಟ್ ತುಂಬ ಚೆನ್ನಾಗಿದೆ. ನಿಮಗೆ ಟೈಮ್ ಆ್ಯಕ್ಚುಲಿ ಹೋಗೋದೇ ಗೊತ್ತಾಗಲ್ಲ. ಇದು ಆ್ಯಕ್ಚುಲಿ ಜೈಲು. ನೋಡಪ್ಪ, ಜೈಲೊಳಗೆ ಹೋಗೋಕ್ಕೂ 300 ರೂಪಾಯಿ ಕೊಡಬೇಕು ಇಲ್ಲಿ. ಒಳಗೆ ಬಂದಾಗ ಜೈಲುಗಳು ಈ ಥರ ಇದೆ.
ಸೊ ಆಗಿನ ಕಾಲದಲ್ಲಿ ಸ್ವಿಚ್ಗಳೆಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ. ಸೊ ಜೈಲು ಒಳಗೆ ಬಂದಾಗ ನಿಮಗೆ ಮೇಲೆ ಹೋದಾಗ ಈ ಥರ ಕೋಣೆ ಇರೋದು ಕಾಣಿಸುತ್ತೆ. Did they? Was the death penalty then? Did they? Yeah. He was a doctor, that guy. ಸೊ ಲೈಫ್ ಸೆಂಟೆನ್ಸ್ ಕೊಡುತ್ತಾರೆ ಗೊತ್ತಾ. ಸೊ ಯು ಕ್ಯಾನ್ ಸಿ ಹಿಯರ್ ದ ಲೈಫ್ ಸೆಂಟೆನ್ಸ್ ಸೆಲ್. ಸೊ ನೀವು ಇಲ್ಲಿ ನೋಡ್ಬೋದು ಲೈಫ್ ಸೆಂಟೆನ್ಸ್ ಅಂದರೆ ಯಾರು ಒಬ್ರು ಜೀವ ಇರೋವರೆಗೂ ಕೂಡ ಜೈಲಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅವರಿಗೆ ಯಾವ ಥರ ಒಂದು ಸೆಲ್ ಇತ್ತು ಅಂತ ನೀವು ಇಲ್ಲಿ ನೋಡ್ಬೋದು. Watch that. ಸೊ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲು, ಇನ್ನೊಂದು ಸೆಲ್ಲಿಂದ ಮತ್ತೊಂದು ಸೆಲ್ಲು, ಆ ಥರ ನಿಮಗೆ ಇಲ್ಲಿ ಕಾಣಿಸುತ್ತೆ. ಕಡಿಮೆ ಜಾಗದಲ್ಲಿ ಎರಡೆರಡು ಸೆಲ್ಲು, ಮೂರು ಸೆಲ್ಲು ಮಾಡಿ ಆವಾಗ ಕೈದಿಗಳನ್ನ ಕೂಡಾಕ್ತಾ ಇದ್ರು. ಸೊ ಯಾರು ಜೀವಾವಧಿ ಶಿಕ್ಷೆ ಸೊ ಕೆಳಗೆ ಇರುವಂತಹ ಒಂದು ಸೆಲ್ನ ದೇವಸ್ಥಾನ ಮಾಡಿದ್ದಾರೆ, ಚರ್ಚ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸೆಲ್ಗಳಿದಾವೆ ಅಂತ. ಕೃಷ್ಣನ ಮೂರ್ತಿ ಇಕ್ಕಿದ್ದಾರೆ ಒಂದು ಸೆಲ್ಲಲ್ಲಿ. ಪಾಪ ಏಮಣಿಗತ್ತ ಸಮಯ ಚಲ್ ಇಲ್ಲಿ ನಿಮಗೆ ಒಂದು ಹೇಗೆ ಇತಿಹಾಸ ಇದೆಯೋ ಆ ಇತಿಹಾಸನೆಲ್ಲ ಕೂಡ ಒಂದು ಟ್ರಿಗರ್ ಮಾಡಿ ತೋರಿಸುವಂಥದ್ದೆಲ್ಲ ಮಾಡಿದ್ದಾರೆ ಮಿಷಿನ್ನು ಗೋವಾ ಒಳಗೆ. ಸೊ ಪೋರ್ಚುಗೀಸ್ ಅವರು ನಮ್ಮ ಒಂದು ಹಿಂದೂ ಸಂಪ್ರದಾಯವನ್ನು ಎಷ್ಟು ಇದು ಮಾಡಿದ್ರು ಅಂತ ನೀವು ಇಲ್ಲೇ ನೋಡ್ಬೋದು. ಅಂಡರ್ ದ ಪೋರ್ಚುಗೀಸ್ ರೂಲ್, ಪೋರ್ಕ್, ಬೀಫ್, ಕೌ ಆ್ಯಂಡ್ ಪಿಗ್ ಫ್ಲೆಶ್ ವೇರ್ ಡ್ರಾಪ್ಡ್ ಇನ್ ದ sacred tanks well and ತುಳಸಿ ವೃಂದಾವನ್ಸ್ ಆಫ್ ದ ಹಿಂದೂ, therefore the polluting their such spaces leading them with two faces. ಹಿಂದೂಗಳ ಒಂದು ನಂಬಿಕೆನ ಇದು ಮಾಡೋದಕ್ಕೆ ಎಷ್ಟು ಇದು ಮಾಡಿದ್ರು ಪೋರ್ಚುಗೀಸ್ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಅವತ್ತು ಪೋರ್ಚುಗೀಸ್ ಅವರು ಹೇಗೆ ಆಕ್ರಮಣ ಮಾಡಿ ಗೋವಾನ ತಮ್ಮ ಕೈವಶದಲ್ಲಿ ಇಟ್ಕೊಂಡಿದ್ರು, ಇಂದಿಗೂ ಕೂಡ ಅದೇ ಹೆಸರಲ್ಲಿ ಗೋವಾ ತುಂಬ ಊರುಗಳು ಇದ್ದಾವೆ.
ಸೊ ನೀವು ಇಲ್ಲಿ ಮಿಸ್ ಮಾಡಿಕೊಂಡ್ರಿ ಅಂದರೆ ಜೈಲೊಳಗೆ ಬರುವಂಥದ್ದು ಗೋವಾದ ಹಿಸ್ಟ್ರಿ, ಹೇಗೆ ವಾಸ್ಕೋ ಡ ಗಾಮ ಬಂದರು, ಅದು ಪ್ರತಿಯೊಂದೊಂದು ಕೂಡ ಹಿಸ್ಟ್ರಿ ನೀವು ಇಲ್ಲಿ ನೋಡ್ಬೋದು. ಸೊ ನಿಮಗೆ ಗೋವಾ ಜೈಲ್ನ ಒಂದೊಳ್ಳೆ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡಿ ನೋಡ್ಬೋದು. ಇಲ್ಲಿ ಗೋವಾ ಹಳೆ ಕಾಲದಲ್ಲಿ ಹೇಗೆ ಮಾಡಿದರು ಈ ಜೈಲನ್ನ ಅಂತ. ಸೊ ತುಂಬ ಇನ್ಪುಟ್ ಕೊಟ್ಟಿದ್ದಾರೆ, ಫುಲ್ಲು ಡೆವಲಪ್ ಮಾಡಿ ಏನೇನು ಟೆಕ್ನಾಲಜಿಗಳು ಬೇಕು ಅದನ್ನೆಲ್ಲ ಕೂಡ ಅಳವಡಿಸ್ಕೊಂಡಿದ್ದಾರೆ. ಜಮದ ಸಮಯ ಅಂತ ಸೊ ಇಲ್ಲೊಂದು ನಿಮಗೆ ಹಳೆ ಕಾಲದಲ್ಲಿ ಹೇಗೆ ಪಿಕ್ಚರ್ ತೋರಿಸ್ತಿದ್ರೋ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಗೋವಾದ ನೈಜ ಇತಿಹಾಸವನ್ನು ಕೂಡ ನಿಮಗೆ ಇಲ್ಲಿ ಅನಾವರಣ ಮಾಡಿದ್ದಾರೆ. ಸೊ ಈ ಒಂದು ಪ್ಲೇಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಇದು ನೀವು ನೋಡ್ಬೋದು ಪಕ್ಕದಲ್ಲಿರುವಂಥದ್ದು ತಾಕಿದ ಕೋಟೆಯ ಮುಂದೆನೇ ಈ ಜೈಲು ಅಂತ ಇರುವಂಥದ್ದು. ಸೊ ದಯಮಾಡಿ 300 ರೂಪಾಯಿ ಮುಖ ನೋಡಿಬಿಡಿ. ಇಲ್ಲಿ ಬಂದು ಸ್ವಲ್ಪ ಟೈಮ್ನ ನೀವು ಸ್ಪೆಂಡ್ ಮಾಡ್ದೆ ಅಂದರೆ ಗೋವಾ ಇತಿಹಾಸ, ಅದ್ಭುತವಾದಂತಹ ಒಂದು ಜಾಗ ನೀವು ಮಿಸ್ ಮಾಡ್ಕೋತೀರಾ. ಈ ಕಡೆಯಿಂದನೂ ಕೂಡ ನಿಮಗೆ ಬೀಚು ಅದ್ಭುತವಾಗಿ ಕಾಣಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ವ್ಯೂ ಅಂತ ಗೋವಾದ ಜೈಲಿನಿಂದ. ಸೊ ಇದು ಬಂದು ಗೋವಾದ ಜೈಲು ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಗೋವಾದ ಕೋಟೆ, ಅಗೋಡ ಕೋಟೆನ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್. Bom, né? Já que